ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು SSLC ಪ್ರಥಮ ಭಾಷೆ ಕನ್ನಡದಲ್ಲಿ ಮೊದಲ ಸಾಧನಾ ಪರೀಕ್ಷೆ FA1 ಅಂತ ಮಾಡ್ತಾರೆ. ಸೊ ಇದು ಜುಲೈ ಕೊನೆಗೆ ಬರ್ತಾ ಇದೆ ಈ ವರ್ಷ 2026ರಲ್ಲಿ. ಸೊ ಅದಕ್ಕಾಗಿ ಪರೀಕ್ಷೆಗೆ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್, ಅತಿ ಸಂಭವನೀಯ ಅಂತಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಕ್ವಶನ್ಸನ್ನು ಹೇಳ್ತೀನಿ. ಸೊ ಖಂಡಿತವಾಗಿ 15+ ಅಂಕಗಳನ್ನು ನೀವೇನು ಮಾಡ್ತೀರಿ, ಆರಾಮಾಗಿ ಗಳಿಸ್ತೀರಿ. ಎಲ್ಲವನ್ನು ಕೂಡ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಎಷ್ಟು ಪಾಠಗಳಾಗಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಆ ಪಾಠದ ವಿಡಿಯೋಗಳಿದ್ದಾವೆ. ಸೊ ಪ್ರಶ್ನೋತ್ತರ ವಿಡಿಯೋಗಳನ್ನ ಒಂದ್ಸರಿ ಹೋಗಿ ಚೆಕ್ಔಟ್ ಮಾಡಿ ಕೂಲಾಗಿ, ಏನಿಲ್ಲ ಅಷ್ಟು 4 ಪಾಠದ ವಿಡಿಯೋಗಳನ್ನ ಸುಮಾರಾಗಿ ನೀವು 30ರಿಂದ 40 ನಿಮಿಷದಲ್ಲಿ ನೋಡಿ ಆರಾಮಾಗಿ 20/20 ಮಾರ್ಕ್ಸನ್ನು ನೀವೇನು ಮಾಡ್ಬೋದು, ಗಳಿಸ್ಬೋದು. ಸೊ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಪಾಠದಲ್ಲಿರ್ತಕ್ಕಂಥ ಪ್ರಶ್ನೋತ್ತರ ವಿಡಿಯೋಗಳ ಲಿಂಕನ್ನು ಸಜೆಸ್ಟ್ ಮಾಡ್ತೀನಿ. ಅವುಗಳನ್ನು ನೋಡಿ. ನಿಮಗೆ ಪ್ರತಿ ವಿಷಯದಲ್ಲಿ 3ರಿಂದ 4 ಸೆಟ್ ಕ್ವಶನ್ ಪೇಪರ್ಸ್ಗಳನ್ನು ನಿಮಗಾಗಿ ಕೊಡ್ತೀವಿ. ಅವಷ್ಟು ಓದಿದರೆ ಸೊ ಖಂಡಿತವಾಗಿ ಒಳ್ಳೆಯ ಅಂಕಗಳು, ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇದೆ. ಇದು 2026-27ನೇ ಸಾಲಿನ DSCRT ಅವರು ಕೊಟ್ಟಿರ್ತಕ್ಕಂಥ ಒಂದು ಸಿಲೆಬಸ್ ಇದೆ. ಜೂನ್ಗೆ 10% ಮುಗಿಬೇಕು, ಜುಲೈಗೆ 15% ಮುಗಿಬೇಕು. ಎರಡೂ ಸೇರಿ ನೋಡಿದರೆ ನಾವು 25% ಸಿಲೆಬಸನ್ನು ನಾವು ಮುಗಿಸ್ಬೇಕು. ಯಾವಾಗ 10th ಫಸ್ಟ್ FAಗಾಗಿ. ಜುಲೈ ಕಡೆಗೆ 25% ಅಂದರೆ ಎಷ್ಟು ಬರ್ತದೆ ಅಂತಂದರೆ 5.5 ಬರ್ತದೆ. ಓಕೆ, ಎಲ್ಲ ಗದ್ಯ ಪದ್ಯ ಪೂರಕ ವಾಚನ ನೋಡಿದಾಗ ಅದಕ್ಕಾಗಿ ನಾವು 2 ಗದ್ಯ ತೊಗೊಂಡಿವಿ, 2 ಪದ್ಯ ತೊಗೊಂಡಿವಿ, 2 ಪೂರಕ ಪಾಠ ತೊಗೊಂಡಿವಿ. ಓಕೆ, ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್. ಭಗತ್ ಸಿಂಗ್ ಪಾಠದಿಂದ ಕೆಲವು ಪ್ರಶ್ನೆಗಳನ್ನು ಕೂಡ ನಾವು ಕೊಟ್ಟಿಲ್ಲ, ಯಾಕೆಂದರೆ 5.5 ಇಟ್ ವಿಲ್ ಬಿ 5 ಇನಫ್ ಅಂತ. ಓಕೆ, ಬಟ್ ಆದರೂ ಕೂಡ ನಾನು ನಿಮಗೆ ಅಲ್ಲಿಂದ ಬರ್ತಕ್ಕಂಥ ಪ್ರಶ್ನೆಗಳನ್ನು ಖಂಡಿತವಾಗಿ ಹೇಳ್ತಾ ಹೋಗ್ತೀನಿ. ಸೊ ಇಷ್ಟು ನೀವು ನೋಡಬೇಕು. ಈ 6 ಪಾಠದ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಕೂಲಾಗಿ ಕುಂತ್ಕೊಂಡು ಪ್ರಶ್ನೋತ್ತರಗಳನ್ನು ಪ್ರಿಪೇರ್ ಮಾಡಿ. ಹಾಗಾದರೆ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ನೋಡ್ಕೊಂಡು ಬರೋಣ. ಫಸ್ಟ್ ವ್ಯಾಕರಣಕ್ಕೆ ಬಂದಾಗ 4 ಮೋಸ್ಟ್ ಇಂಪಾರ್ಟೆಂಟ್ ಕಂಟೆಂಟ್: ಕನ್ನಡ ವರ್ಣಮಾಲೆ, ವಿಭಕ್ತಿ ಪ್ರತ್ಯಯ, ನಾಮಪದ, ಅವ್ಯಯಗಳು. ಇವು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಆಲ್ಮೋಸ್ಟ್ ಎಲ್ಲ LBAದಲ್ಲಿನ ಉದಾಹರಣೆಗಳನ್ನು ನೋಡಿಕೊಂಡ್ರೆ ಇಲ್ಲಿಂದ ನೀವು 2 ಅಥವಾ 3 ಮಾರ್ಕ್ಸ್ಗಳನ್ನು ಪಡಿತೀರಿ. 4 ಗ್ರಾಮರ್ ಚಾಪ್ಟರ್ ಏನಾಗಬೇಕಾಗಿತ್ತು, ಮುಗಿಸ್ಬೇಕಾಗಿತ್ತು ಈ ಒಂದು ಟರ್ಮಲ್ಲಿ FA1ಗಾಗಿ. ಇನ್ನು 1 ಮಾರ್ಕರ್ ಕ್ವಶನ್ಸ್ ನೋಡೋಣ. ಮೋಸ್ಟ್ ಇಂಪಾರ್ಟೆಂಟ್: ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡುತ್ತವೆ? ಎನೆತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಭಗವದ್ಗೀತೆಯನ್ನು ರಚಿಸಿದವರು ಯಾರು? ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚಿಸಿತು? ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದು? ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು? ನದಿ ಜಲಗಳು ಏನಾಗಿವೆ? ಕಾಡು ಮೇಡುಗಳ ಸ್ಥಿತಿ ಹೇಗಿದೆ? ಯಾವ ಎಚ್ಚರದಳು ಬದುಕಬೇಕಿದೆ? ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ? ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ? ಹಕ್ಕಿಯ ಕಣ್ಣುಗಳು ಯಾವುವು? ಹಕ್ಕಿ ಯಾರನ್ನು ಹರಸಿದೆ? ಹಕ್ಕಿ ಯಾವುದರ ಸಂಕೇತವಾಗಿದೆ? ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೆ ಚಾಚಿದೆ? ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ? ಪುಟ್ಟಪೋರಿಯ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ? ವಸಂತ ಮುಖ ಯಾರಿಗೆ ತೋರಲಿಲ್ಲ ಅಂತ 22 ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಆಲ್ಮೋಸ್ಟ್ 2ರಿಂದ 3 ಪ್ರಶ್ನೆಗಳನ್ನು ನಿಮಗೆ 1 ಅಂಕಕ್ಕೆ ಕೇಳ್ತಾರೆ. ಸೊ ಆಲ್ಮೋಸ್ಟ್ ನಾವೆಲ್ಲ ಏನು ಮಾಡಿದ್ದೀವಿ ಅಂದರೆ ನಿಮಗೆ ಕವರ್ ಮಾಡಿದ್ದೀವಿ. ಇಲ್ಲಿಂದ ಅಂಕಗಳು ಸಿಗ್ತವೆ. ಇನ್ನು 2 ಅಂಕಕ್ಕೆ ಬಂದಾಗ ಇಲ್ಲಿನೂ ಕೂಡ ನಿಮಗೆ 2ರಿಂದ 3 ಪ್ರಶ್ನೆಗಳನ್ನು ಕೇಳ್ತಾರೆ. ಓಕೆನಾ? ಕೆಲವು ಕಡೆ 20 ಅಂಕಗಳ ಪರೀಕ್ಷೆ ಮಾಡ್ತಾರೆ, ಕೆಲವು ಕಡೆ 25 ಅಂಕಗಳ ಪರೀಕ್ಷೆಗಳನ್ನು ಸಹಿತನೂ ಕೂಡ ಮಾಡ್ತಾರೆ. ಸೊ ಅದಕ್ಕಾಗಿ ನಾವು ಏನು ಹೇಳ್ತಾ ಇರೋದಂದರೆ, ಕೊಟ್ಟಿರ್ತಕ್ಕಂಥ 6 ಗದ್ಯ ಪದ್ಯ ಪೂರಕ ಪಾಠಗಳಿಂದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು? ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ? ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು? ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಯೋಚಿಸಿದ ಮಾತುಗಳಾವವು? ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣಗಳೇನು? ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಯನ್ನು ವಿವರಿಸಿರಿ. ಹೊಸ ಭರವಸೆಗಳನ್ನು ಮೂಡಿಸಿ ಯಾವುದರ ನಡುವೆ ಸೇತುವೆಯಾಗಬೇಕಿದೆ? ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕೆಂದು ಹೇಳಿದ್ದಾರೆ? ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಹೀರಿದೆ? ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಅಂತ ಕೇಳಿದ್ದಾರೆ. ಇನ್ನು ಭಗತ್ ಸಿಂಗ್ ಪಾಠಕ್ಕೆ ಬಂದಾಗ ನೀವೇನು ಮಾಡಿ ಅಂತಂದರೆ, ಭಗತ್ ಸಿಂಗ್ ಅಮರನಾದದ್ದು ಹೇಗೆ, ಆಮೇಲೆ ಜಲಿಯನ್ ವಾಲಾಬಾಗ್ ಮಣ್ಣಿನ ಕುರಿತು ತನ್ನ ತಂಗಿಗೆ ಹೇಳಿರ್ತಕ್ಕಂಥದ್ದು ಅದನ್ನು ನೋಡ್ಕೊಡ್ರಿ. ಆಮೇಲೆ ಅಷ್ಟು ನೀವು ಮೋಸ್ಟ್ ಇಂಪಾರ್ಟೆಂಟ್ ಭಗತ್ ಸಿಂಗ್ ಪಾಠದಲ್ಲಿ ಒಂದು 3 ಪ್ರಶ್ನೆಗಳು ಏನದವಪ್ಪ ಅಂದ್ರೆ ಬಹಳ ಎಕ್ಸ್ಪೆಕ್ಟೆಡ್ ಆಗಿ ಬರ್ತಕ್ಕಂಥ ಪ್ರಶ್ನೆಗಳು. ಅದನ್ನು ನೀವು ಚೆನ್ನಾಗಿ ಏನು ಮಾಡ್ಬೋದು ಅಂತಂದರೆ ನೋಡ್ಬೋದು.
ಓಕೆನಾ. ಎಸ್, ಇನ್ನು ಮುಂದಿನ ಪ್ರಶ್ನೆ ಏನಿದೆಪ್ಪ ಅಂತಂದರೆ ಕವಿ ಲೇಖಕರ ಪರಿಚಯ. ಇಲ್ಲಿ 4 ಮಂದಿಗೆ ಕೊಟ್ಟಿದ್ದೀವಿ. ವಿಶೇಷವಾಗಿ ನಿಮಗೆ ಗದ್ಯ ಪಾಠದಲ್ಲಿ ಇಬ್ಬರಿದ್ದಾರೆ, ಪದ್ಯ ಪಾಠದಲ್ಲಿ ಇಬ್ಬರಿದ್ದಾರೆ. ಸೊ ನೀವೇನು ಮಾಡಬೇಕು, ಸಿಂಪಲ್ಲಾಗಿ ಕಾಲ, ಸ್ಥಳ, ಕೃತಿ, ಪ್ರಶಸ್ತಿ. ಸೊ ಒಂದೊಂದು ನೀವೇನು ಮಾಡಿ ಅಂತಂದರೆ ಬೈಪಟ್ ಮಾಡಿ ಅದನ್ನು ನೀವೇನು ಮಾಡಬೇಕು, ವಾಕ್ಯ ರೂಪದಲ್ಲಿ ಏನು ಮಾಡಬೇಕು ಬರೆದ್ರೆ ನಿಮಗೆ 2 ಅಥವಾ 3 ಮಾರ್ಕ್ಸ್ ಆರಾಮಾಗಿ ಕೊಡ್ತಾರೆ. ಎಂ ಮರಿಯಪ್ಪ ಭಟ್ಟ, ನಮ್ಮ ಭಾಷೆ ಬರೆದದ್ದು. ವ್ಯಾಘ್ರಗೀತೆ ಬರೆದವರು ಎನ್ ಮೂರ್ತಿರಾವ. ಸಂಕಲ್ಪ ಗೀತೆ ಬರೆದವರು GS ಶಿವರುದ್ರಪ್ಪ. ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಬರೆದವರು ದ.ರಾ ಬೇಂದ್ರೆ. ಸೊ ಇಲ್ಲಿಂದ ಒಂದು ಪ್ರಶ್ನೆ ಅಂತೂ ಗ್ಯಾರಂಟಿಯಾಗಿ ಬಂದೇ ಬರ್ತದೆ. ಇನ್ನು ಸಂದರ್ಭ ಸೂಚಿಸಿ ಬರಲಿಕ್ಕೆ ಕೂಡ ಒಂದು ಪ್ರಶ್ನೆ ಬರ್ತದೆ. ಅದು 2 ಅಂಕಕ್ಕೆ ಬರ್ಬೋದು ಅಥವಾ 3 ಅಂಕಕ್ಕೆ. ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಸಾಲುಗಳನ್ನು ನೋಡೋಣ. ಯಾವೆಲ್ಲ ಬರ್ಬೋದು ಅಂದರೆ ಸಂಸ್ಕೃತಿಯ ಇತಿಹಾಸ ಉಳಿಯಿತು, ಸಿಗುರು ತೆಗೆದ ಕಬ್ಬಿನಂತೆ, ಉಷ್ಣ ಅಳಿದ ಹಾಲಿನಂತೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕೇಳಿರ್ತಕ್ಕಂಥದ್ದು ಖಂಡವಿದೆಕೋ, ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ ಅಂತಕ್ಕಂಥ ಸಾಲು. ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು, ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ, ಹುಲಿ ಈಗ ಎಷ್ಟು ಹಸಿದಿರಬೇಕು. ನೆಕ್ಸ್ಟ್ ಕೇಳಿದರು ಪ್ರೀತಿಯ ಹನತೆಯ ಹಚ್ಚೋಣ, ಮುಂಗಾರಿನ ಮಳೆಯಾಗೋಣ, ಹೊಸ ಭರವಸೆಗಳ ಕಟ್ಟೋಣ, ರೆಕ್ಕೆಗಳೆರಡು ಪಕ್ಕದಲ್ಲುಂಟು, ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಮಂಗಳ ಲೋಕದ ಅಂಗಳಕ್ಕೇರಿ ಅಂತ ಇದೆ. ಒಂದ್ಸರಿ LBAದಲ್ಲಿನ ಎಲ್ಲ ಉದಾಹರಣೆಗಳನ್ನು ನೋಡ್ಕೊಡ್ರಿ. ಯಾಕಂದರೆ ನಿಮ್ಮ FA ಪರೀಕ್ಷೆಗಳನ್ನು ಅಷ್ಟು ಟಫಾಗಿ ಏನು ಮಾಡೋದಿಲ್ಲಪ್ಪ ಅಂದರೆ ನಿಮ್ಮ ಸಬ್ಜೆಕ್ಟ್ ಟೀಚರ್ಸ್ಗಳನ್ನು ಪ್ರಿಪೇರ್ ಮಾಡೋದಿಲ್ಲ. ಯಾಕಂದರೆ ಇಂಟರ್ನಲ್ ಇರೋದ್ರಿಂದ ಎಲ್ಲೋ 1-2 ಪ್ರಶ್ನೆಗಳನ್ನು ನಿಮಗೆ 20ಕ್ಕೆ 2 ಅಥವಾ 3 ಮಾರ್ಕ್ಸಿಂದು ಟಫ್ ಕ್ವಶನ್ಸ್ ಬಂದಿರ್ತದೆ ವೇಟೇಜ್ ಪ್ರಕಾರ ನೋಡಿದರೆ. ಬಟ್ ಬಾಕಿ ಎಲ್ಲ ಸರಳ ಮತ್ತು ಸಾಧಾರಣ ಪ್ರಶ್ನೆಗಳಿರೋದ್ರಿಂದ ಈ ಪ್ರಶ್ನೆಗಳು ನಿಮಗೆ ತುಂಬಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಇನ್ನು 4 ಮಾರ್ಕರಲ್ಲಿ ಕೇಳೋದಾದರೆ ಇಷ್ಟು ಚೆನ್ನಾಗಿ ನೋಡ್ಕೊಂಡು ಹೋಗಿ. ನಮ್ಮ ಭಾಷೆಯಿಂದ ಭಾಷೆ ಸತ್ವಪೂರ್ಣವಾಗಿ ವಿಕಾಸಗೊಳ್ಳೋದು ಯಾವಾಗ? ಕನ್ನಡ ಭಾಷೆ ಸಮೃದ್ಧವಾಗಿ ರೂಪುಗೊಂಡ ಬಗೆ ಹೇಗೆ ವಿವರಿಸಿರಿ? ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿ ಬೇಟೆಯಾಡುವ ಬಗೆ. ಓಕೆನಾ. ಆಮೇಲೆ ಸಂಕಲ್ಪ ಗೀತೆ ಪದ್ಯದ ಭಾವಾರ್ಥ, ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದ ಭಾವಾರ್ಥ. ನಿಮಗೆ ಪದ್ಯದ ಸಾಲುಗಳನ್ನು ಕೂಡ ಕೊಡ್ತಾರೆ. ಯಾವುದಾದ್ರೂ ಒಂದು ಪದ್ಯದ ಭಾವಾರ್ಥಗಳನ್ನು ಕೊಟ್ಟು ಭಾವಾರ್ಥ ಬರಲಿಕ್ಕೂ ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ. ಓಕೆನಾ, ಅದು ಇಂಪಾರ್ಟೆಂಟ್ ಇದೆ. ಹೀಗಾಗಿ ನೀವೇನು ಮಾಡಿ ಸ್ವಲ್ಪ ಭಾವಾರ್ಥ ಕಡೆ ಲಕ್ಷ್ಯ ಕೊಟ್ಟು ಚೆನ್ನಾಗಿ ಪ್ಯಾರಾಗ್ರಾಫ್ಗಳನ್ನು ನೋಡಿ ಬರೀರಿ. ಇನ್ನು ಪದ್ಯ ಕಂಠಪಾಠ 2 ಪದ್ಯದಿಂದ ನೀವು ಬಹೆಟ್ ಹಾಕಲೇಬೇಕು. ಅದು ಸಂಕಲ್ಪ ಗೀತೆ ಆಗಿರ್ಬೋದು ಮತ್ತು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ, 2 ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಂಠಪಾಠ ಪದ್ಯದ ಸಾಲುಗಳು. ಒಂದಂತೂ ಕೂಡ ನಿಮಗೆ ಗ್ಯಾರಂಟಿಯಾಗಿ ಕೊಡ್ತಾರೆ. ಇನ್ನು ಗಾದೆ ಮಾತುಗಳನ್ನು ಕೇಳಿದರೆ 2 ಇಂಪಾರ್ಟೆಂಟ್ ಅದಾವ. ಮಾತೆ ಮುತ್ತು ಮಾತೆ ಮೃತ್ಯು, ಕುಂಬಾರನಿಗೆ ವರುಷ, ದೊನ್ನೆಗೆ ನಿಮಿಷ. ಸೊ ಬಂದರೂ ಕೂಡ 2ರಲ್ಲಿ 1 ಬರ್ತದೆ. ಯಾಕಂದರೆ LBAದಲ್ಲಿ 2 ಕೊಟ್ಟಿದ್ದಾರೆ. ಇನ್ನು ಪ್ರಬಂಧಕ್ಕೆ ಬಂದಾಗ ಫ್ರೆಂಡ್ಸ್ 2 ಇದ್ದಾವೆ. ರಾಷ್ಟ್ರೀಯ ಹಬ್ಬಗಳ ಮಹತ್ವ, ರಾಷ್ಟ್ರೀಯ ಭಾವೈಕ್ಯ. ಏನಿಲ್ಲ, ಒಂದು 12ರಿಂದ 15 ಸಾಲುಗಳನ್ನು ಬರಿಬೇಕಾಗ್ತದೆ. ಸೊ ಬರೆಯುವಾಗ ಫಸ್ಟ್ ಬರೀಬೇಕು, ಪೀಠಿಕೆ ಬರೀತೀರಿ. ಓಕೆ, 2ನೇದು ಬರೀತೀರಿ ವಿಷಯದ ನಿರೂಪಣೆ ಮಾಡ್ತೀರಿ, 3ನೇದು ಏನು ಬರೀತೀರಿ ಉಪಸಂಹಾರ ಅಂತ ಬರೀತೀರಿ. ಸೊ ಒಂದು 12ರಿಂದ 15 ಸಾಲುಗಳನ್ನು ನೀವೇನು ಮಾಡಬೇಕು ಬರೀಬೇಕು. ಆಲ್ರೆಡಿ ನಾನು ಅದನ್ನು ಹಾಕಿದ್ದೀನಿ. ಸೊ ನನ್ನ ಚಾನಲ್ಗಳಲ್ಲಿನೂ ಕೂಡ ಇದ್ದಾವೆ, ಹೋಗಿ ವಿಸಿಟ್ ಮಾಡಬಹುದು. ಇನ್ನು ಲಾಸ್ಟ್ ಅಲಂಕಾರದ ಒಂದು 5 ವಾಕ್ಯಗಳಿದ್ದಾವೆ. ಸೊ ಕೇಳಿದರೂ ಕೂಡ ಅಲಂಕಾರದಲ್ಲಿ ಬರ್ತಕ್ಕಂಥದ್ದು ಶಾನುಭೋಗರ ವದನಾರವಿಂದದಲ್ಲಿ ಮುಗುಳು ನಗೆ ಮೂಡಿತು. ಇದು ಯಾವ ಒಂದು ಅಲಂಕಾರ, ಅದರ ಅಲಂಕಾರದ ಹೆಸರು ಬರೀಬೇಕು. ಆಮೇಲೆ ಲಕ್ಷಣ ಬರೆದು ಸಮನ್ವಯವನ್ನು ಮಾಡಬೇಕು. ಓಕೆ. ಇನ್ನು ಜಗನಗೂಡಿಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು, ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು, ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು. ಇವು 3 ಏನಪ್ಪ ಅಂದ್ರೆ ಅಂತ್ಯ ಬರೋದ್ರಿಂದ ಏನಾಗ್ತದೆ, ಉಪಮಾಲಂಕ ಆಗ್ತದೆ. 1 ಮತ್ತು 5 ಏನಾಗ್ತವಪ್ಪ ಅಂದ್ರೆ ರೂಪಕ ಅಲಂಕಾರಗಳಾಗ್ತವೆ. ಹೌದಲ್ವಾ? ಎಸ್. ಮರವೇರಿದ ಮರ್ಕಟನಂತೆ ಅಂತ ಇದೆ ನೋಡಿ. ಇದು ಮರ್ಕಟನಂತೆ ಅಂತಕ್ಕಂಥದ್ದು ಕೂಡ ಯಾವ ಅಲಂಕಾರ ಆಗ್ತದೆ ನೋಡಿ, ರೂಪಕ ಆಗತ್ತೋ ಇಲ್ಲೋ. ಯಾಕಂದ್ರೆ ಲುಪ್ತೋಪಮ ಅಲಂಕಾರನೂ ಕೂಡ ಆಗಬಹುದು, ಏಕೆಂದರೆ ಹೇಳಿಕ್ಕೆ ಬರೋದಿಲ್ಲ. ಸೊ ನೀವು ಟೆಕ್ಸ್ಟ್ನಲ್ಲಿ ಸ್ವಲ್ಪ ನೋಡ್ಕೊಳ್ರಿ. ಓಕೆ, ಮದವೇರಿದ ಮರ್ಕಟನಂತೆ ಅನ್ನೋದು ಯಾವ ಅಲಂಕಾರ ಅಂತಕ್ಕಂಥದ್ದು. ಸೊ ಒಟ್ಟಾರೆ ಇವೆಲ್ಲ ಆನ್ಸರ್ಸ್ಗಳನ್ನು ನಾವು ನಿಮಗೆ ಕೊಟ್ಟಿದ್ದೀವಿ. ಅವುಗಳನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ, ಇದೇ ಥರ ಇನ್ನೂ ಯಾವ ವಿಷಯದ ವಿಡಿಯೋಗಳು ಬೇಕು ಅನ್ನೋದನ್ನು ಕಮೆಂಟಲ್ಲಿ ಹಾಕಿದರೆ ಖಂಡಿತವಾಗಿ ನಾನು ನಿಮಗೆ ಕೊಡ್ತೀನಿ. ಬಾಯ್.